ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಜರ್ದೋಸಿ ವರ್ಕು ಯಾವ್ಯಾವ ಥರ ಎಷ್ಟೆಷ್ಟು ಡಿಫ್ರೆಂಟಾಗಿ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಅದಕ್ಕೋಸ್ಕರ ನಾನು ಜರ್ದೋಸಿ ಮತ್ತು ಇದು ಜಿಗ್ಜಾಗ್ ವೈರ್ ಇಲ್ಲಿ ನೋಡಿ, ಈ ಥರ ಜಿಪ್ ಟೈಪ್ ಇರ್ತಕ್ಕಂಥ ಕವರಲ್ಲಿ ಹಾಕಿದ್ದೀನಿ. ಇದು ಕಡೆಯಲ್ಲಿದ್ದರೆ ಏನಾಗುತ್ತೆ, ಲೂಸ್ ಆಗುತ್ತೆ, ವೈರ್ ಟೈಪ್ ಇರುತ್ತಲ್ವ, ಬೇಗ ಕಡೆಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಕವರಲ್ಲಿ ಹಾಕಿದರೆ ನಮಗೆ ಎಷ್ಟು ಬೇಕು ಅಷ್ಟು ನಿಧಾನಕ್ಕೆ ಈ ಥರ ಹೇಳ್ಕೊಂಡ್ರೆ ಬರುತ್ತೆ ನೋಡಿ. ಈ ಥರ ನಿಧಾನಕ್ಕೆ ಹೇಳ್ದಂಗೆಲ್ಲ ಅದು ಕಡೆಗೆ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇದ್ರಲ್ಲಿ ಹಾಕಿನಿ. ಮತ್ತು ಎಲ್ಲ ತುಂಬ ಕಡೆಗೆ ಬಂದು ಸಿಕ್ಕಿ ಬಿದ್ದುಬಿಡುತ್ತೆ, ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಹಾಕೋದ್ರಿಂದ ಯೂಸ್ ಆಗುತ್ತೆ ನೋಡಿ. ಮತ್ತು ನೀಡಲ್ ಬಳಸಿದ್ದೀನಿ. ಇದು ಬೀಡ್ಸ್ ಹಾಕೋದು, ಜರ್ದೋಸಿ ಹಾಕೋದಕ್ಕೂ ಬಳಸ್ತಾರೆ, ಬೀಡ್ಸ್ ಹಾಕೋದಕ್ಕೂ ಬಳಸ್ತಾರೆ ನೋಡಿ. ತುಂಬ ಯೂಸ್ಫುಲ್ ಆಗುತ್ತೆ. ಇದು ಕಡ್ಡಿ ಸ್ಟಿಫ್ ಆಗಿರುತ್ತೆ ಮತ್ತು ಲೆಂತಿಯಾಗಿರುತ್ತೆ ನೋಡಿ. ವರ್ಕು ಬೇಗ ಫಾಸ್ಟಾಗಿ ಆಗುತ್ತೆ. ಅದಕ್ಕೋಸ್ಕರ ಈ ನೀಡಲ್ನ ಬಳಸ್ತಾ ಇದ್ದೀನಿ. ನೆಕ್ಸ್ಟು ಸ್ಟಾರ್ಟಿಂಗಿಂದ ಯಾವ್ಯಾವ ಡಿಸೈನ್ ಹಾಕ್ತಾರೆ, ಹೆಂಗೆ ಹಾಕ್ತಾರೆ, ಜರ್ದೋಸಿನ ಹೆಂಗೆ ಯೂಸ್ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇದು 30 ರೂಪೀಸ್ ಪಾಕೆಟ್. ಇದು ಇಷ್ಟಿರುತ್ತೆ, 10 ಗ್ರಾಮ್ ಏನೋ ಇರುತ್ತೆ ಅನ್ಸುತ್ತೆ ಮೇ ಬಿ. ಇವು ರೆಡಿ ಪಾಕೆಟಲ್ಲಿರ್ತವೆ. ಇದರಲ್ಲಿ ಕಲರ್ಸು ಇದು ಸ್ವಲ್ಪ ಲೈಟ್ ಗೋಲ್ಡ್ ಕಲರ್ ಇದೆ. ಇದರಲ್ಲಿ ಡಾರ್ಕ್ ಗೋಲ್ಡ್ ಕಲರ್ ಬರುತ್ತೆ, ಅದು ಚೆನ್ನಾಗಿರುತ್ತೆ ನೋಡಿ. ಅದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಶಾಪಲ್ಲಿ ತೊಗೊಂಡಿದ್ದು ನಾನು ಆ್ಯಕ್ಚುಲಿ ಇದನ್ನ. ಬಟ್ ಕಲರ್ ನನಗೆ ಸ್ವಲ್ಪ ಲೈಟ್ ಅನಿಸ್ತು, ಅದಕ್ಕೋಸ್ಕರ ನಾನು ಬ್ಲೌಸ್ಗೆ ಈ ಕಲರ್ ಯೂಸ್ ಮಾಡಿಲ್ಲ, ಸ್ವಲ್ಪ ಡಾರ್ಕ್ ಇರೋ ಕಲರೇ ಯೂಸ್ ಮಾಡೀನಿ. ಇದು ಯಾವ ಥರ ಸ್ಟ್ರೈಟ್ ಲೈನ್ ಹಾಕೋದಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಸ್ಟ್ರೈಟ್ ಲೈನ್ಗೆ ಈ ನೀಡ್ಲ್ ಎಷ್ಟಿದೆಯೋ ಅಷ್ಟುದ್ದ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಜರ್ದೋಸಿನ ಯಾವ ಥರ ಹಾಕೋದಂತ ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊತೀನಿ ನೋಡಿ. ಈ ಸ್ಟ್ರೈಟ್ ಲೈನಲ್ಲಿ ಹಾಕೋದು ನೋಡಿಸ್ತೀನಿ. ಜರಿ ದೋಸಿ ವರ್ಕ್. ಇದು ಜರ್ದೋಜಿ ಅಯ್ಯಲ್ಲ ದೋಜಿ. ಇದಕ್ಕೆ ನಾನು ಇದು ಯಾವುದಪ್ಪ ಜಿಗ್ಜಾಗ್ ವೈರೇ ಬಳಸ್ತೀನಿ. ಯಾವುದೇ ಒಂದು ವರ್ಕ್ ಮಾಡಬೇಕಾದ್ರೆ ಅದನ್ನ ಫಸ್ಟು ಎಂಡ್ಲಕ್ ಮಾಡ್ಕೋಬೇಕು, ಸ್ಟಾರ್ಟಿಂಗ್ ಆಗಲಿ ಎಂಡಿಂಗ್ ಆಗಲಿ. ಅದು ಸ್ಟಿಫಾಗಿ ಕೂತ್ಕೊಂಡ್ರೆ ಏನಾಗುತ್ತೆ, ನಾವು ವರ್ಕ್ ನೀಟಾಗಿ ಬರುತ್ತೆ ಮತ್ತು ಫಿನಿಶಿಂಗು ನೀಟಾಗಿರುತ್ತೆ. ಈಗ ಸ್ಟ್ರೈಟ್ ಲೈನ್ನ ನಾವು ಇದನ್ನು ಕಟ್ ಮಾಡಿ ಹಾಕ್ಕೋಬೋದು, ಇಲ್ಲ ಈ ಥರ ಉದ್ದಕ್ಕೆ ತಗೊಂಡು ಹಾಕ್ಕೋಬೋದು ನೋಡಿ. ಇದನ್ನು ಈ ಥರ ತಗೊಂಡು ಅದು ನಮಗೆ ಎಷ್ಟೆಷ್ಟು ಉದ್ದಕ್ಕೆ ಬೇಕೋ ಅಷ್ಟಷ್ಟು ಲಾಕ್ ಮಾಡ್ಕೊಂತ ಹೋಗ್ತಾಯಿದ್ದೀನಿ ನೋಡಿ. ಈ ಥರನೂ ಹಾಕ್ಬೋದು. ನೋಡಿರಿ, ಈ ಥರ ಚೈನ್ ಸ್ಟಿಚ್ ಹಾಕ್ಬೇಕು ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ. ಇದು ವೈರ್ ಟೈಪ್ ಇರೋದ್ರಿಂದ ಎಲ್ಲಿಗೆ ಬೇಕೋ ಅಲ್ಲಿಗೆ ಪುಷ್ ಮಾಡಿದರೂ ಕೆಳಗಡೆ ಹೋಗುತ್ತೆ ನೋಡಿರಿ, ಎಷ್ಟು ನೀಟಾಗಿ ಬರ್ತಿದೆ ಅಲ್ವಾ. ಇದು ಸ್ಪ್ರಿಂಗ್ ಟೈಪ್ ಇರುತ್ತೆ ಇದು ಜರ್ದೋಜಿ ನೋಡಿ, ಎಷ್ಟು ನೀಟಾಗಿ ಬರ್ತಿದೆ ಅಲ್ವಾ. ನೋಡಿರಿ, ಸ್ಟ್ರೈಟ್ ಲೈನ್ ಈ ಥರ ಇಲ್ಲಿ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸಿಂಪಲಾಗಿ ಬಂತು, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದು ಸ್ಟ್ರೈಟ್ ಲೈನಾಗಿ ಹಾಕೋದು ಯಾವ ಥರ ಅಂತ ತೋರಿಸಿದ್ದೀನಿ. ನೆಕ್ಸ್ಟು ಎಸ್ ಶೇಪಲ್ಲಿ ಬರುತ್ತೆ ಈ ಥರ. ಆ ಎಸ್ ಶೇಪಲ್ಲಿ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಜರ್ದೋಸಿ ವರ್ಕು ಎಸ್ ಶೇಪಲ್ಲಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ವರ್ಕ್ ಮಾಡ್ತಾಯಿದ್ದೀನಿ. ಫಸ್ಟ್ ಒನ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ಮೇಲೆ ಈಗ 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕಿದ್ಮೇಲೆ ಮತ್ತೆ
ಆ ಥ್ರೆಡ್ನ ಇಲ್ಲಿ ತಂದು ಒಂದು ಚೈನ್ ಹಾಕಿ ಮತ್ತೆ ಇದ್ರ ಕೆಳಗೆ ಇನ್ನೊಂದು ಚೈನ್ ಹಾಕಿ ಮತ್ತೆ ಮುಂದಕ್ಕೆ ಪಾಸ್ ಹಾಕ್ತೀನಿ ನೋಡಿ. ಮುಂದಕ್ಕೆ ಪಾಸ್ ಆಗಿ ಮತ್ತೆ ಇಲ್ಲಿ ಒಂದು ಚೈನು 2 ಚೈನ್ ಹಾಕಿ ಮತ್ತೆ ರಿವರ್ಸ್ ಬಂದು ಇಲ್ಲಿ 2 ಚೈನ್ ಹಾಕಿ ಮತ್ತೆ ಇಲ್ಲಿಂದ ಜರ್ದೋಸಿನ ಬಿಡ್ತೀನಿ. ಬಿಟ್ಟು ಮತ್ತೆ ಚೈನು ಎಕ್ಸ್ಟ್ರಾ ಚೈನು ಮತ್ತು ನೆಕ್ಸ್ಟು ಚೈನು ಎಕ್ಸ್ಟ್ರಾ ಚೈನ್ ಹಾಕಿ ಜರ್ದೋಸಿನ ಮತ್ತೆ ಬಿಡ್ತೀನಿ ನೋಡಿ. ಈ ಥರ ಒಳಗಡೆಯಿಂದ ನಾವೊಂದು ನಿಮಗೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋ ಉದ್ದೇಶ ಇಷ್ಟೇ ನೋಡಿ. ಹಿಂಗೆ ಸ್ಟ್ರೈಟ್ ಲೈನ್ ಹಾಕಿರ್ತೀವಲ್ವ, ಹಿಂಗೆ ಸ್ಟ್ರೈಟ್ ಲೈನ್ ಹಾಕಿದಾಗ ಇಲ್ಲಿಂದ ತಗೊಂಡು ಮತ್ತೆ ಇಲ್ಲಿ ಹಾಕ್ತೀವಿ ಅಂದಮೇಲೆ ಮತ್ತೆ ಇನ್ನೊಂದು ಹಾಕ್ಬೇಕಾದ್ರೆ ಮತ್ತೆ ಇದು ಇಲ್ಲಿಗೆ ಬರಬೇಕಾಗುತ್ತೆ. ಇದು ಫಸ್ಟ್ ಒನ್ನು ಇಲ್ಲಿಗೆ ಹಾಕಿರ್ತೀವಿ, ಸೆಕೆಂಡ್ ಒನ್ನು ಮತ್ತೆ ರಿವರ್ಸ್ ಬಂದು ಇಲ್ಲಿ ಚೈನ್ ಹಾಕಿ ಮತ್ತೆ ಹಿಂಗೆ ಹಾಕ್ಬೇಕು. ಹಿಂಗೆ ಹಾಕಿದಾಗ ಅದೇನಾಗುತ್ತೆ ಎಸ್ ಶೇಪ್ ಬರುತ್ತೆ ನೋಡಿ. ಈ ಥರ ಎಸ್ ಶೇಪ್ ಬರುತ್ತೆ. ಈಸಿಯಾಗಿ ಹಾಕ್ಬೋದು ನೋಡಿ, ಯಾರು ಬೇಕಾದರೂ ಹಾಕ್ಬೋದು. ಇದು ಯಾವ ಥರ ಹಾಕೋದಂತ ನಾನು ಕಂಟಿನ್ಯೂ ಆಗಿ ತೋರಿಸ್ತೀನಿ ನೋಡಿ. ಇದನ್ನ ನೀಟಾಗಿ ಹಾಕಿದ್ರೆ ಎಸ್ ಶೇಪೇ ಬರುತ್ತೆ ನೋಡಿ. ಆ ಎಸ್ ಶೇಪಿಗೆ ನಾವು ಎಲ್ಲವನ್ನು ಒಂದೇ ಸೈಜ್ಗೆ ಕಟ್ ಮಾಡ್ಕೋಬೇಕು. ನನಗೆ ಅಂದಾಜು ಗೊತ್ತಾಗೋದ್ರಿಂದ ಡೈರೆಕ್ಟಾಗಿ ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮಗೆ ಗೊತ್ತಾಗಲ್ಲ ಅಂದರೆ ನೀವೇನು ಮಾಡಿ, ಒಂದು ಕಟ್ ಮಾಡಿರ್ತೀರಲ್ವ ಅದನ್ನ ಇಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಈ ಥರ ಇಲ್ಲಿ ಕಟ್ ಮಾಡ್ಕೊಂತ ಬರ್ರಿ. ಇಲ್ಲ ನಮಗೂ ಐಡಿಯಾ ಅಂದರೆ ಒಂದು ಅಂದಾಜು ಗೊತ್ತಾಗುತ್ತೆ ಅಂದರೆ ಈ ಥರ ಕರೆಕ್ಟಾಗಿ ನೋಡಿ ನೀಟಾಗಿ ಕಟ್ ಮಾಡ್ಕೊಂಬರ್ರಿ. ಈಗ ನಾವು ಎಷ್ಟು ಬೇಕೋ ಅಷ್ಟು ಈಗ ಕರೆಕ್ಟಾಗಿ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ರಿ. ತೀರಾ 1-2 ಹೆಚ್ಚಾದರೂ ಪರವಾಗಿಲ್ಲ, ಕಮ್ಮಿ ಬಿದ್ದರೂ ಪರವಾಗಿಲ್ಲ. ಕಮ್ಮಿ ಬಿದ್ದರೆ ಅದೇ ಸೈಜಲ್ಲಿ ಇನ್ನೊಂದು ಸಲ ಕಟ್ ಮಾಡ್ಕೊಳ್ಳಿ. ಹೆಚ್ಚಾಗಂಗೆ ತೀರಾ ಜಾಸ್ತಿ ಮಾಡ್ಕೋಗ್ಬೇಡ್ರಿ, ಯಾಕಂದರೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಮಗೆ ವರ್ಕಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಕಟ್ ಮಾಡ್ಕೊತಿದ್ರೆ ಯೂಸ್ ಆಗುತ್ತೆ ನೋಡಿ. ಈ ಥರ ಒಂದೇ ಸೈಜಾಗಿ ನೀಟಾಗಿ ನೋಡಿ ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿರಿ ಕಟ್ ಮಾಡಿದ್ದೀನಿ. ಅದು ಎಷ್ಟು ಬೇಕೋ ಅಷ್ಟು ನೀಟಾಗಿ ಒಂದು ಹತ್ರ ಇಡ್ತಾಯಿದ್ದೀನಿ. ಇವನ್ನೇ ಆ್ಯಕ್ಚುಲಿ ಅದು ನೀಡ್ಲು ಉದ್ದ ಇದೆಯಲ್ವ ಬೀಡ್ಸ್ ಹಾಕೋದು, ಅದ್ರ ತುಂಬ ಲೋಡಿಂಗ್ ಮಾಡ್ಕೊಂಡು ಹಾಕ್ಬೋದು. ಇಲ್ಲ ನಮಗೆ ಬೇಡ ಸ್ಟಾರ್ಟಿಂಗ್ ಅಂದರೆ ಒಂದೊಂದೇ ತಗೊಂಡ್ಬೇಕಾದ್ರೂ ಮಾಡ್ಬೋದು. ಈ ಥರ ನೀಟಾಗಿ ಒಂದೇ ಸೈಜ್ ನೋಡಿರಿ ಕರೆಕ್ಟಾಗಿ ಬರೋಂಗೆ ಕಟ್ ಮಾಡ್ಕೋಬೇಕು. ಸೈಜ್ ವೇರಿಯೇಷನ್ ಆದರೆ ಏನಾಗುತ್ತೆ ಅಂದರೆ ಶೇಪು ಸ್ವಲ್ಪ ಚಿಕ್ಕದು ದೊಡ್ಡದು ಎಸ್ ಅನ್ನೋ ಥರ ಕಾಣಿಸುತ್ತೆ, ಒಂದೇ ಸೈಜ್ ಬರೋಲ್ಲ. ಈಗ ವರ್ಕ್ ಸ್ಟಾರ್ಟ್ ಮಾಡೋಣ. ಈಗ ಅದಕ್ಕೋಸ್ಕರ ಒಂದು ಸ್ಟ್ರೈಟ್ ಲೈನ್ ಎಳೆದಿದ್ದೀನಿ ನೋಡಿ. ಸ್ಟ್ರೈಟ್ ಲೈನ್ ಎಳೆದು ಈಗ ಇದಕ್ಕೆ ನಾನು ಪ್ರತಿ ಸಲವೂ ಹೇಳ್ತಿರೋದು ಒಂದೇ, ನಾನು ಬಳಸ್ತಾ ಇರೋದು ಜಿಗ್-ಜಾಗ್ ವೈರ್ನ. ಜಿಗ್-ಜಾಗ್ ವೈರು ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದು ಸಲ ಟ್ರೈ ಮಾಡಿ ನೋಡಿ. ನಮಗೆ ಇದೆಲ್ಲ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಮಿಷನ್ ದಾರನೇ ಬಳಸಿ, ಏನು ತೊಂದರೆ ಇಲ್ಲ. ಈಗ ಎಲ್ಲಿಂದ ಲೈನ್ ಹಾಕಿದ್ನೋ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ರತಿ ಒಂದು ಸಲವೂ ಯಾವುದೇ ಒಂದು ಬೀಡ್ಸ್ ವರ್ಕ್ ಮಾಡಬೇಕಾದ್ರೆ ಸ್ಟಾರ್ಟಿಂಗು ಎಂಡ್ಲಾಕ್ ಮಾಡಿ ಸ್ಟಾರ್ಟ್ ಮಾಡಿ, ಯಾಕಂದರೆ ಸ್ಟಿಫಾಗಿ ಕೂರುತ್ತೆ. ಗಂಟು ಹಾಕಿದರೆ ಅದು ಸ್ಟಿಫಾಗಿ ಕೂರಲ್ಲ, ಬಿಚ್ಕೊಳ್ಳುತ್ತೆ. ಅದಕ್ಕೋಸ್ಕರ ಎಂಡ್ಲಾಕೆ ಮಾಡಿಬಿಡಿ. ಈಗ ಒಂದು ಸ್ಟ್ರೈಟ್ ಲೈನಾಗಿ ಒಂದು ಎಷ್ಟು ಕಟ್ ಮಾಡಿರ್ತೀನಿ ಅಷ್ಟನ್ನ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಒಂದು ಚೈನ್ ಹಾಕಿ ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕ್ತೀನಿ. ಪ್ರತಿ ಸಲವೂ ಅಷ್ಟೇ, ಎಕ್ಸ್ಟ್ರಾ ಚೈನ್ ಹಾಕೋ ಉದ್ದೇಶ ಶೇಪ್ ಹಂಗೆ ಇರಲಿ, ಶೇಪ್ ಚೇಂಜ್ ಆಗಬಾರ್ದು. ಎಸ್ ಶೇಪ್ ಅಂದರೆ ಆ ಶೇಪು ಹಂಗೆ ಇರಲಿ ಅಂತ ನಾವು ಎಕ್ಸ್ಟ್ರಾ ಚೈನ್ ಹಾಕ್ತೀವಿ. ಸಿಂಗಲ್ ಚೈನ್ ಹಾಕಿದ್ರೆ ಏನಾಗುತ್ತೆ, ನಾವು ಯಾವ ಕಡೆ ಡೈರೆಕ್ಷನಲ್ಲಿ ಹೋಗ್ತೀವಿ ಆ ಕಡೆನೇ ಮೂವ್ ಆದಂಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಚೈನ್ ಹಾಕ್ತೀವಿ. ಇಲ್ಲಿ ನೋಡ್ರಿ ಲೋಡಿಂಗ್ ಮಾಡ್ಕೊಂಡಿದ್ದೀನಿ. ಈ ಥರ ನಾನು ಫಸ್ಟ್ ಒಂದು ಹಾಕಿ ತೋರಿಸ್ದೆ, ಈಗ ಒಂದು 3-4 ಲೋಡಿಂಗ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ನೋಡಿ. ಈಗ ನೆಕ್ಸ್ಟು ಇವಾಗ ಒಂದು ಎಷ್ಟು ಕಟ್ ಮಾಡ್ಕೊಂಡಿದ್ವೋ ಆ ಸೆಂಟ್ರಿಗೆ ರಿವರ್ಸ್ ಹೋಗಿ ಒಂದು ಚೈನ್ ಹಾಕಿ ಮತ್ತು ಇನ್ನೊಂದು ಎಕ್ಸ್ಟ್ರಾ ಚೈನ್ ಹಾಕ್ಕೊತೀನಿ. ಯಾಕಪ್ಪ ಅಂದರೆ ಅದು ಮುಂದಕ್ಕೆ ಬರಬಾರ್ದು, ಅಲ್ಲೇ ಸ್ಟಿಫಾಗಿ ಕೂರ್ಬೇಕು. ಅದಕ್ಕೋಸ್ಕರ ಇವಾಗ ಅಲ್ಲಿಂದ ಮತ್ತೆ ಅದೇ ಸ್ಟ್ರೈಟ್ ಲೈನ್ ಎಳೆದಿದ್ನಲ್ವ, ಅದೇ ಸ್ಟ್ರೈಟ್ ಲೈನ್ ಮೇಲೆ ನಾನು ಮತ್ತೆ ಚೈನ್ ಹಾಕಿ ಮತ್ತೆ ರಿವರ್ಸು. ಈ ಸೆಕೆಂಡ್ ಟೈಮಲ್ಲಿ ಫಸ್ಟ್ ಒನ್ ಹಾಕಿದ್ವಲ್ಲ, ಫಸ್ಟ್ ಒನ್ ಎಲ್ಲಿಗೆ ಎಂಡ್ ಮಾಡಿದ್ವೋ ಅಲ್ಲಿಗೆ ಮತ್ತೆ ಹೋಗಿ ಚೈನ್ ಹಾಕಿ ಮತ್ತೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಆಗ ಏನಾಗುತ್ತೆ, ಅದು ಶೇಪ್ ಏನಾಗುತ್ತೆ ಎಸ್ ಶೇಪ್ ಬರುತ್ತೆ ನೋಡಿ. ನೋಡಿರಿ ಅರ್ಥ ಆಗ್ತಿದೆಯಾ ಹೇಳೋದು? ಇವಾಗ ಫಸ್ಟ್ ಒನ್ ಇದೆ ಅಂದ್ಕೊಳ್ಳಿ. ಈಗ ಚೈನ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕಿದ್ದೀನಿ. ಎಕ್ಸ್ಟ್ರಾ ಚೈನ್ ಹಾಕಿ ಮತ್ತೆ ರಿವರ್ಸ್ ಹೋಗ್ತೀನಿ. ಎಲ್ಲಿ ಸ್ಟಾರ್ಟಿಂಗು ಎಲ್ಲಿ ಎಂಡ್ ಮಾಡಿದ್ನೋ ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿಂದನೇ ಫಸ್ಟಿಂದ ಬರ್ತಾಯಿದ್ದೀನಿ ನೋಡಿ. ಚೈನ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕ್ತೀನಿ. ಯಾಕಪ್ಪ ಅಂದರೆ ಅದು ಶೇಪು ಚೇಂಜ್ ಆಗಬಾರ್ದು ಅಂತ. ಈ ಸ್ಟ್ರೈಟ್ ಲೈನ್ಗಾದರೆ ಬೇಕಾಗಲ್ಲ, ಬಟ್ ಶೇಪ್ಗಳು ಹಾಕ್ತಿರ್ತೀವ, ಈ ಎಸ್ ಶೇಪ್ ಆಗಿರ್ಬೋದು, ವಿ ಶೇಪ್ ಆಗಿರ್ಬೋದು, ಯಾವುದೇ ಒಂದು ಶೇಪ್ ಹಾಕ್ಬೇಕಾದ್ರೆ ಆ ಶೇಪ್ ಚೇಂಜ್ ಆಗಬಾರ್ದಂದ್ರೆ ನಾವು 2 ಚೈನ್ ಹಾಕಲೇಬೇಕಾಗುತ್ತೆ.
ಈಗ ಅಲ್ಲಿ ಹಾಕಿದ್ನಲ್ಲ, ಈಗ ಮತ್ತೆ ಅದೇ ಸ್ಟ್ರೈಟ್ ಲೈನ್ ಮೇಲೆ ಬರುತ್ತೆ. ಬರಬೇಕಾದ್ರೆ ಮತ್ತೆ ರಿವರ್ಸ್ ಹೋಗ್ಬೇಕಾದ್ರೆ ಅದು ಕಟ್ ಮಾಡಿ ಎಲ್ಲಾಗಿರ್ತೋ ಅಲ್ಲಿಗೆ ಒಂದು ಮತ್ತೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೋಡಿ. ನಾನು ಒಂದು ಚೈನ್ ಹಾಕಿನಿ, 2 ಚೈನ್ ಹಾಕ್ತಾಯಿದ್ದೀನಿ. ಈಗ ಮತ್ತೆ ಅದು ಕಟ್ ಮಾಡಿದ್ವಲ್ಲ, ಅದು ಎಲ್ಲಿಗೆ ಎಂಡಾಗಿದೆಯೋ ಅಲ್ಲಿಗೆ ಮತ್ತೆ ಹೋಗಿ ಮತ್ತೆ ಮುಂದಕ್ಕೆ ಬರ್ತಾಯಿದ್ದೀವಿ ನೋಡಿ. ಈ ಥರ ಹಾಕಂತ ಬರಬೇಕು. ನಿಮಗೆ ಅರ್ಥ ಆಗಲಿ ಅಂತ ನಾನು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಫಾಸ್ಟಾಗಿ ತೋರಿಸಿದ್ರೆ ಅರ್ಥ ಆಗಲ್ಲ ಅನ್ನೋ ಉದ್ದೇಶಕ್ಕೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಮತ್ತೆ ರಿವರ್ಸ್ ಹೋಗಿ ಮತ್ತೆ ಅಲ್ಲಿಂದನೇ ಮತ್ತೆ ನಾವು ಈ ಜರ್ದೋಸಿನ ಹಾಕ್ಕೊಂಡು ಬರಬೇಕಾಗುತ್ತೆ. ಯಾವುದೇ ಒಂದು ವರ್ಕ್ ಮಾಡ್ಬೇಕಾದ್ರೆ ನೀಟಾಗಿ ಮೇಂಟೈನ್ ಮಾಡಿ. ಎಷ್ಟು ನೀಟಾಗಿ ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಫಿನಿಶಿಂಗು. ಈಗ ಮತ್ತೆ ಅದೇ ಶೇಪಲ್ಲೇ ಮತ್ತೆ ವಾಪಸ್ ಬರ್ತಾಯಿದ್ದೀವಿ ನೋಡಿ. ಸ್ಟ್ರೈಟ್ ಲೈನ್ ಹಾಕಿರೋ ಉದ್ದೇಶ ಅದ್ರ ಮೇಲೇ ಬರುತ್ತೆ ಅಂತ. ನಾವು ಸ್ಟ್ರೈಟ್ ಲೈನ್ ಯಾಕೆ ಹಾಕ್ತೀವಿ ಅಂದರೆ, ಆ ಸ್ಟ್ರೈಟ್ ಲೈನ್ ಮೇಲೆ ವರ್ಕ್ ಬಂದರೆ ಅದು ಸ್ಟ್ರೈಟಾಗಿ ಕಾಣಿಸುತ್ತೆ, ಕ್ರಾಸಾಗಿ ಕಾಣಲ್ಲ. ಅದಕ್ಕೋಸ್ಕರ ಮತ್ತೆ ವಾಪಸ್ ಹೋಗಿ ಪ್ರತಿ ಸಲನೂ ನಾನು ಚೈನ್ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ನೋಡಿ. 2 ಚೈನ್ ಹಾಕ್ಕೊಂಡೆ ವರ್ಕ್ ಮಾಡ್ಕೊತ ಬರ್ತಾಯಿದ್ದೀನಿ. ಈಗ ಮತ್ತೆ ಚೈನ್ ಹಾಕಿ ಮತ್ತೆ ರಿವರ್ಸ್ ಹೋಗ್ತೀನಿ. ಮತ್ತೆ ಅಲ್ಲಿ ಕೂಡ 2 ಚೈನ್ ಹಾಕ್ತಾಯಿದ್ದೀನಿ ನೋಡಿ. ಈಗ ಮತ್ತೆ ಅಲ್ಲಿಂದನೇ ಮತ್ತೆ ಒಂದು ಸಿಂಗಲ್ ಜರ್ದೋಸಿನ ಬಿಡ್ತಾಯಿದ್ದೀನಿ ನೋಡಿ. ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕ್ತೀನಿ. ಮತ್ತೆ ರಿವರ್ಸ್ ಹೋಗಿ ಆದಷ್ಟು ನೀಟಾಗಿ ಹಾಕಿ. ಇದು ಸ್ಪ್ರಿಂಗ್ ಟೈಪ್ ಇರುತ್ತೆ, ಸ್ವಲ್ಪ ಎಕ್ಸ್ಟೆಂಡ್ ಆಯ್ತು ಅಂದರೂ ಅದು ನೀಟಾಗಿ ಕಾಣಲ್ಲ ಜರ್ದೋಸಿ. ಈಗ ನೋಡಿ ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ, ಮತ್ತೆ ರಿವರ್ಸ್ ಹೋಗ್ತಾಯಿದ್ದೀನಿ, ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕಿ ಒಟ್ಟು ನಾವು ಹಾಕಿರ್ತೀವಲ್ಲ ಅದ್ರ ಕೆಳಗಡೆಯಿಂದನೇ ತಗೋಬೇಕು. ಸ್ಟ್ರೈಟ್ ಲೈನ್ ಬರುತ್ತಲ್ವ, ಇವಾಗ ನಾವು ಮುಂದಕ್ಕೆ ಹೋಗ್ಬೇಕಾದ್ರೆ ಅದು ಸ್ವಲ್ಪ ಕ್ರಾಸ್ ಆಗಿರುತ್ತೆ. ಅದು ಕೆಳಗಡೆ ನಾವು ಸ್ಟ್ರೈಟ್ ಲೈನ್ ಯಾಕೆ ಹಾಕ್ತೀವಿ ಅಂದರೆ, ಮತ್ತೆ ಫಸ್ಟಿಂದ ಅದು ಚೈನ್ ಹಾಕಿದ ಮೇಲೆ ಮತ್ತೆ ಇನ್ನೊಂದು ತಗೊಂಡು ಹಾಕ್ಬೇಕಾದ್ರೆ ರಿವರ್ಸು ಆ ಸ್ಟ್ರೈಟ್ ಲೈನ್ ಮೇಲೇ ನಾವು ಚೈನ್ ಹಾಕಿ ಮುಂದಕ್ಕೆ ಬರಬೇಕಾಗುತ್ತೆ ನೋಡಿ. ಎಕ್ಸ್ಟ್ರಾ ಚೈನ್ ಕೂಡ ರಿವರ್ಸ್ ಹೋಗಿ ಆ ಸ್ಟ್ರೈಟ್ ಲೈನ್ ಮೇಲೇ ಹಾಕಿ ಮತ್ತೆ ಅದ್ರ ಕೆಳಗಡೆಯಿಂದನೇ ತಗೊಂಡು ಬರಬೇಕಾಗುತ್ತೆ ನೋಡಿ. ಬಟ್ ಇದು ಸ್ವಲ್ಪ ರಿಸ್ಕ್ ಆಗ್ಬೋದು ಜರ್ದೋಸಿ ವರ್ಕು, ಬಟ್ ಫಿನಿಶಿಂಗ್ ಮಾತ್ರ ನೀಟಾಗಿ ಬರುತ್ತೆ. ವರ್ಕ್ ಮಾತ್ರ ನೀಟಾಗಿ ಕಾಣಿಸುತ್ತೆ ನೋಡಿ. ಈಗ ಎಂಡ್ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಈಸಿಯಾಗಿ ಸಿಂಪಲಾಗಿ ಹಾಕ್ಬೋದು ನೋಡಿ. ಯಾರು ಬೇಕಾದರೂ ಹಾಕ್ಬೋದು, ಕಲಿಬೋದು. ಅಷ್ಟು ಈಸಿಯಾಗಿರುತ್ತೆ, ಅಷ್ಟೇ ನೀಟಾಗಿ ಬರುತ್ತೆ ನೋಡಿ. ಈ ವರ್ಕ್ ಏನಾದರೂ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.